ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ B.Ed 2023 ಒಂದು ವೆರಿಫಿಕೇಶನ್ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದಾಗಿರುವಂಥದ್ದು ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಈ ಒಂದು ಸುದ್ದಿನ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ವೆರಿಫಿಕೇಶನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ. ಸೊ 1:2 ಪ್ರಕಾರ ಬಿಟ್ಟಿದ್ದಾರೆ. ಸೊ ನಮ್ಮ ಹೆಸರಿಲ್ಲ ಇನ್ನೊಂದು ಮತ್ತೊಂದು. ಸೊ ಹಾಗೆ ಹೀಗೆ ಹೊಸ ಪ್ರಶ್ನೆಗಳು ಹೊಸ ಡೌಟ್ಸ್ಗಳು ಸಾಕಷ್ಟು ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು 1:2 ಪ್ರಕಾರ. ಇದೀಗ ವಿದ್ಯಾರ್ಥಿಗಳಿಗೆ ಏನು ಸುದ್ದಿ ಬಂದಿದೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಯಾವ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಏನು ಎತ್ತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೆಚ್ಚಿಗೆ B.Ed ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಅಂತ ಅಲ್ಲ, ಅದು ವಿದ್ಯಾರ್ಥಿಗಳಿಗೆ ನಿಮಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅಂದರೆ B.Ed ಕುರಿತು ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ವೆರಿಫಿಕೇಶನ್ ಆಗಿರ್ಬೋದು, ಕಾಲೇಜಿಗೆ ಹೋದಾದ್ಮೇಲೆ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗೋ ತನಕ ಏನೇನು ಪ್ರೋಸೆಸ್ ಬರುತ್ತೆ, ಒಂದು ಗೌರ್ಮೆಂಟ್ ಸೀಟನ್ನು ತಗೊಳ್ಳೋದು, ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪ್ರಶ್ನೆ ಡೌಟ್ ಇದ್ದರೆ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು. ಸೊ ಆದಷ್ಟು ಮೆಸೇಜ್ ಜಾಸ್ತಿ ಬರ್ತಿರೋದ್ರಿಂದ ರಿಪ್ಲೈ ಕೂಡ ಕಷ್ಟ ಆಗ್ತಿದೆ, ರಿಪ್ಲೈ ಕೂಡ ಕೊಡ್ತೀವಿ ಅಂತ ಹೇಳ್ತೀವಿ. ಈಗ ಮತ್ತೆ ಟೆಲಿಗ್ರಾಮಲ್ಲಿ ವಿದ್ಯಾರ್ಥಿಗಳು ಅಧಿಕೃತ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳು ಸೊ ಇವಾಗ ಏನು ಮಾಹಿತಿ ಬಂದಿದೆ ಅನ್ನೋ ಲಿಸ್ಟ್ ಅದನ್ನೆಲ್ಲ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಟೆಲಿಗ್ರಾಮಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು, ಹೆಚ್ಚಿಗೆ ಸುದ್ದಿಗಳನ್ನು ಬೇಗ ಪಡ್ಕೋಬೋದು ಅಂತ ಹೇಳ್ತಾ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿರೋ ಲೈಕ್ ಡಿಸ್ಲೈಕ್ ಎಲ್ಲ ನಿಮಗೆ ಬಿಟ್ಟಿದ್ದು, ಹೆಚ್ಚಿಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಅಂದರೆ ನಿಮಗೆ ಏನು ಅನಿಸುತ್ತೋ ಆ ಥರ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರು. ಸೊ ನಮ್ಮ ಒಂದು ಹೆಸರನ್ನು ಒಂದು ವೆರಿಫಿಕೇಶನ್ ಲಿಸ್ಟಲ್ಲಿ ಪ್ರಕಟ ಮಾಡಿಲ್ಲ, ರಿಜೆಕ್ಷನ್ ಲಿಸ್ಟಲ್ಲಿ ಕೂಡ ನಮ್ಮ ಹೆಸರಿಲ್ಲ. ಸೊ ಏನಾಗಿದೆ ಎತ್ತ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರಲ್ಲ. 1:2 ಪ್ರಕಾರ ಹೆಸರನ್ನ ಬಿಟ್ಟಿದ್ರು. ಕೆಲವು ವಿದ್ಯಾರ್ಥಿಗಳು ಹೇಳ್ತಿದ್ದೇನೆಂದರೆ ನಮ್ಮದು ಪರ್ಸೆಂಟೇಜ್ ಜಾಸ್ತಿ ಇದೆ, ಆದರೂ ಕೂಡ ಈಗ ಅವರು ಬಿಟ್ಟಿರೋ ಪ್ರಕಾರ 74, 76, 75 ಒಂದು ಕ್ಯಾಟಗರಿ, ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ಕಟ್ ಆಫ್ ನಿಂತಿದೆ. ನಮ್ಮದು 80% ಇದ್ರೂ ಕೂಡ ಅಥವಾ ಇನ್ನೂ ಹೆಚ್ಚಿಗೆ ಪರ್ಸೆಂಟ್ ಇದ್ರೂ ಕೂಡ ನಮ್ಮದು ಏನು ಲಿಸ್ಟಲ್ಲಿ ಹೆಸರು ಬಂದಿಲ್ಲ. ಸೊ ಯಾವ ಕಾರಣಕ್ಕೆ ಈ ಥರ ಆಗಿದೆ, ಸೊ ಏನು ಸಮಸ್ಯೆ ಏನು ಎತ್ತ ಅಂತೆಲ್ಲ ಕೇಳ್ತಿದ್ದೀರಿ. ಸೊ ಈಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಮತ್ತೊಂದು ಲಿಸ್ಟನ್ನು ಪ್ರಕಟ ಮಾಡಿರುವಂಥದ್ದು ಅಡಿಷನಲ್ ಲಿಸ್ಟ್ ಅಂತಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ವೀಕ್ಷಣೆ ಮಾಡಬೇಕು, ಯಾವ ಥರ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋದಂತ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ದೀವಿ, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳು ಯಾವ ಥರ ಓಪನ್ ಮಾಡೋದು ಏನು ಅಂತ ನಿಮಗೆ ತೋರಿಸಿರುವಂಥದ್ದು ಇದೀಗ ವಿದ್ಯಾರ್ಥಿಗಳಲ್ಲಿ ನೋಡ್ಕೊಬೋದಾಗಿರುತ್ತೆ. ಸೊ 1:2 ಪ್ರಕಾರ ವೆರಿಫಿಕೇಶನ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ 2 years B.Ed ಕೋರ್ಸ್ ಫಾರ್ ದ 2023-24 ಅಂತ ಕೊಟ್ಟಿದ್ದಾರೆ ಶೆಡ್ಯೂಲ್ ಅಂತ ಅಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ ಅಲ್ಲಿ ಬ್ರಾಕೆಟಲ್ಲಿ ಕೂಡ ಮೆನ್ಷನ್ ಮಾಡಿದರೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ. ಸೊ ಇದು ಯಾರಿಗೆ ಅನ್ವಯ ಆಗುತ್ತೆ, ಯಾರ ಒಂದು ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ ಅವರು ಅಂತ ಹೇಳೋದಾದರೆ, ಸೊ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂಸ್ ಪೇಮೆಂಟ್ಸ್ ರಿಲೀಸ್ಡ್ ಆಫ್ಟರ್ ದ ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾರು ಕೊನೆಯ ದಿನಾಂಕಗಳಲ್ಲಿ ಫೀಸನ್ನು ಪೇ ಮಾಡಿರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಇವರು ಪ್ರಕಟ ಮಾಡಿರುವಂಥದ್ದು. ಅಂದರೆ ಆ ಒಂದು ವಿದ್ಯಾರ್ಥಿಗಳು ಅಂದರೆ ಎಲ್ಲರದ್ದು ಪ್ರಕಟ ಮಾಡಿಲ್ಲ, ಕಟ್ ಆಫ್ನ ಒಂದು ಮೇಲೆ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಏನಿರುತ್ತಲ್ಲ ಅದರ ಬೇಸ್ ಮೇಲೆ ಪ್ರಕಟ ಮಾಡಿರ್ತಾರೆ. ಸೊ 1:2 ಪ್ರಕಾರ ಈ ಒಂದು ವಿದ್ಯಾರ್ಥಿಗಳು ಬಂದಿದ್ದರೆ ಮಾತ್ರನೇ ಇವರನ್ನು ಕೂಡ ಕನ್ಸಿಡರ್ ಮಾಡಿರುವಂಥದ್ದು. ಈ ಒಂದು ವಿದ್ಯಾರ್ಥಿಗಳು ಕೊನೆಯ ದಿನಾಂಕಗಳಲ್ಲಿ ಪೇಮೆಂಟ್ ಮಾಡಿರ್ತಾರೆ, ಬ್ಯಾಂಕಿಗೆ ಹೋಗಿ ಪೇ ಮಾಡಿರೋದಾಗಿರ್ಬೋದು, ಆನ್ಲೈನ್ ಪೇಮೆಂಟ್ ಆಗ್ತಿಲ್ಲ ಅಥವಾ ಆನ್ಲೈನಲ್ಲಿ ಪೇಮೆಂಟ್ ಆಗಿರೋ ಕೂಡ ಇವ್ರದ್ದು ಅಪ್ಡೇಟ್ ಆಗದೇ ಇರ್ಬೋದು, ಅಥವಾ ಏನು ಅಪ್ಲಿಕೇಶನ್ ಸೆಲೆಕ್ಟ್ ಆಗದೇ ಇರ್ಬೋದು, ಅಂದರೆ ಸಕ್ಸಸ್ಫುಲ್ ಅಂತ ಬರೆದಿರ್ಬೋದು, ಏನೋ ಒಂದು ಇಶ್ಯೂ ಆಗಿರುತ್ತೆ ವೆಬ್ಸೈಟಲ್ಲಿ, ಅಥವಾ ಬ್ಯಾಂಕ್ ಪೇ ಮಾಡಿದಂಥ ಸಂದರ್ಭದಲ್ಲಿ 2-3 ದಿನ ತೊಗೊಂಡಿರ್ಬೋದು. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನ ಒಂದು ದಿನಗಳಲ್ಲಿ ಪೇ ಮಾಡಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳ ದತ್ತಾಂಶ ಸಂಗ್ರಹಣೆ ಕೊನೆಗಾಗ್ಬಿಟ್ಟು ಇವಾಗ ಇವರ ಒಂದು ಲಿಸ್ಟನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಇವ್ರದ್ದು ಕೂಡ ರಿಜಿಸ್ಟರ್ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಇರ್ತದೆ. ಪಕ್ಕದಲ್ಲಿ ರಿಜಿಸ್ಟರ್ ನಂಬರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ನಂಬರ್ ಕೂಡ ಇರುತ್ತೆ. ಪಕ್ಕದಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತಾನೆ ವಿದ್ಯಾರ್ಥಿ ಹೆಸರು ಇರುತ್ತೆ ಕ್ಯಾಂಡಿಡೇಟ್ದು. ಸೊ ಜೆಂಡರ್ ಅಂತ ಕೊಟ್ಟಿದ್ದಾರೆ, ಮೇಲ್ ಫೀಮೇಲ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಪಕ್ಕದಲ್ಲೇ ಕಾಂಬಿನೇಷನ್ ಆರ್ಟ್ಸ್ ಸೈನ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತು ವೆರಿಫಿಕೇಶನ್ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ವೆರಿಫಿಕೇಶನ್ಗೆ ಯಾವ ಸೆಂಟರ್ಗೆ ಹೋಗ್ತಿರಲ್ಲ ಅಲ್ಲಿ ಸೀರಿಯಲ್ ನಂಬರ್ ಅಂತ. ವೆರಿಫಿಕೇಶನ್ ಡೇಟನ್ನು ಕೊಟ್ಟಿಲ್ಲ ಇವರಿಗೆ. ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಡೇಟನ್ನು ಕೊಟ್ಟಿಲ್ಲ, ಯಾವ ದಿನಾಂಕ ಒಂದು ವೆರಿಫಿಕೇಶನ್ಗೆ ಹೋಗಬೇಕು ಅಂತ ಏನು ಇವರಿಗೆ ಡೇಟನ್ನು ಕೊಡೋದ್ರಿಂದ ಈ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶನ್ ನಡೆಯುತ್ತಲ್ಲ ಡಿಸೆಂಬರ್ 15ನೇ ತಾರೀಕಿನಿಂದ 20ನೇ ತಾರೀಕು ತನಕ ಈ ನಡುವೆ ವಿದ್ಯಾರ್ಥಿಗಳು ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ಕೋಬೋದಾಗಿರುತ್ತೆ. ಸೊ ವೆರಿಫಿಕೇಶನ್ ಸೆಂಟರ್ ಆ ಒಂದು ವಿದ್ಯಾರ್ಥಿಗಳು ಏನು ಸೆಲೆಕ್ಟ್ ಮಾಡಿರ್ತಾರಲ್ಲ ಆ ಒಂದು ವೆರಿಫಿಕೇಶನ್ ಸೆಂಟರ್ನ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಸೊ ಒಂದು ಲಾಸ್ಟ್ ಡೇಟಲ್ಲಿ ಪೇ ಮಾಡಿದಂಥ ವಿದ್ಯಾರ್ಥಿಗಳಿಗೆ 1:2 ಪ್ರಕಾರ ಅನ್ವಯಿಸುವಂಥ ವಿದ್ಯಾರ್ಥಿಗಳಿಗೆ ಕಟ್ ಆಫ್ಗಿಂತ ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಇಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ನಮ್ಮ ಒಂದು ಹೆಸರು ಕೂಡ ಬಂದಿಲ್ಲ, ಸೊ ನಮಗೆ ಏನಾಗಿದೆ, ನಾವು ಏನು ಮಾಡಬೇಕಾದ್ರೆ ಎತ್ತ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರುತ್ತೆ. ಇದರ ಕುರಿತು ಇಲಾಖೆ ಕಡೆಯಿಂದ ಯಾವುದೇ ರೀತಿ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿಲ್ಲ. ಸೆಕೆಂಡ್ ಲಿಸ್ಟ್ ಬಿಡ್ತೀವಿ ಅಂತಲೂ ಕೂಡ ಹೇಳ್ತಿಲ್ಲ, ಬಿಡಲ್ಲ ಅಂತಲೂ ಕೂಡ ಹೇಳ್ತಿಲ್ಲ, ಫೈನಲ್ ಅಂತಲೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಒಂದು ಡೌಟ್ಸ್ಗಳು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಿದೆ. ನಮ್ಮದು 70+% ಆದರೂ ನಮಗೆ ಸಿಕ್ಕಲ್ವಾ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ವೆಯ್ಟ್ ನೋಡಬೇಕಾಗಿರುವಂಥದ್ದು. ಏನೋ ಒಂದು ಹೇಳೋಕ್ಕಾಗೋದಿಲ್ಲ ನಾವು ಕೂಡ. ಸೊ ವೆಯ್ಟ್ ಮಾಡಿ ಅನ್ನೋದಷ್ಟೇ ಇವಾಗ ಇರುವಂಥ ಒಂದು ಉತ್ತರ ವಿದ್ಯಾರ್ಥಿಗಳಿಗೆ ನಾವು ಕೊಡುತ್ತಾ ಇರುವಂಥದ್ದು. ಸೊ ವೆಯ್ಟ್ ಮಾಡಿ ಏನೂ ಆಗೋದಿಲ್ಲ, ಸೊ ಒಳ್ಳೇದು ಆಗುತ್ತೆ. ಸೊ ಒಟ್ಟಲ್ಲಿ ವೆಯ್ಟ್ ಮಾಡಿ. 70+% ಇರುವಂಥ ವಿದ್ಯಾರ್ಥಿಗಳು ಕೂಡ ಸೊ ಒಂದು ಗುಡ್ ಪರ್ಸೆಂಟೇಜ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಒಟ್ಟಿನಲ್ಲಿ ವೆಯ್ಟ್ ಮಾಡಬೇಕಷ್ಟೇ. ಸೊ ವೆಯ್ಟ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ನಿರಂತರವಾಗಿ ಕೊಡ್ತಾ ಇರ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ವಿದ್ಯಾರ್ಥಿಗಳ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಪ್ರಶ್ನೆ ಇದ್ದರೆ ಉತ್ತರ ತಿಳ್ಕೊಬೋದು. ಟೆಲಿಗ್ರಾಮಲ್ಲಿ ಇದನ್ನು ಅಪ್ಲೋಡ್ ಮಾಡಿರ್ತೇವೆ, ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ.